ನೋಡ್ಬೋದು ರೀ, ಈ ಥರನೇ ನಾವು ಟೊಮೆಟೊ ಕೆಚಪ್ ಜೊತೆಗೆ ಈ ಥರ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಅಂದರೆ ತುಂಬ ಈಸಿ ಸುಲಭವಾದಂತಹ ಒಂದು ಇದು ಅಂದರೆ ಈಸಿಯಾಗಿ ನೋಡ್ಬೋದು. ಈ ಥರ ಪ್ರೆಸ್ ಮಾಡಿದ್ರೆ ನಾವು ಆಲೂಗಡ್ಡೆ ಬೇಯಿಸಿದಾಗ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ದೊಡ್ಡದು ಮೀಡಿಯಮ್ ಸೈಜಿಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ರೀ. ಇವತ್ತು ಫ್ರೆಂಚ್ ಫ್ರೈ ಮಾಡ್ತಾರೆ ನೋಡಿರಿ, ಆಲೂದು ಫ್ರೆಂಚ್ ಫ್ರೈ ಮಾಡ್ತಾರೆ ನೋಡಿರಿ, ಆ ಥರನೇ ಅಂದರೆ ಇದು ದೊಡ್ಡ ಆಲೂಗಡ್ಡೆ ಅಲ್ಲಾದರೆ ನಮಗೆ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ನಿಮಗೂ ಸಹ ಧನ್ಯವಾದಗಳು. ಈಗ ನಾವು ಇದನ್ನು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ಳೋಣ ರೀ. ಇವಾಗ ನೋಡಿರಿ, ಇದು ನಮ್ಮದು ಆಲೂಗಡ್ಡೆ ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೇವಲ್ರಿ. ಇದು ಸ್ವಲ್ಪನೇ ಇದು ನಮಗೆ ಶೇಪ್ ಬರಬೇಕಂದ್ರೆ ಸ್ವಲ್ಪ ಇದು ಸೈಡಿಂದು ಈ ಥರ ಉದ್ದ ಬಂದಿರ್ತದೆ ನೋಡಿರಿ, ಇದಕ್ಕೇ ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಇದು ಸೈಡಿಂದು ನಾವು ಕಟ್ ಮಾಡ್ಕೋಬೇಕು. ಈ ಥರ ನೋಡ್ಬೋದು ರೀ, ಇದು ಸ್ವಲ್ಪ ಶೇಪು ನಮಗೆ ಬರಬೇಕು ಅಂದರೆ ಈ ಥರ ಮಾಡ್ಕೋಬೇಕು ರೀ. ನಾವು ಇದನ್ನು ಈ ಥರ ನೋಡಿರಿ, ಈಗ ಮಧ್ಯಕ್ಕೇ ಈ ಥರ ಕಟ್ ಮಾಡ್ಕೊಂಡು ನೋಡಿರಿ. ಇವಾಗ ನಾವು ಇದು ಏನು ಇದೆ ನೋಡಿರಿ, ಇದರೊಳಗೆ ನಾವು ಈ ಥರನೇ ನಮಗೆ ಈಗ ನಾನು ಮಧ್ಯಕ್ಕೇ ಕಟ್ ಮಾಡ್ತಾಯಿದ್ದೀನಿ ರೀ. ಅಂದರೆ ಇವಾಗ ನಮಗೆ ಇವು ಪೀಸ್ಗಳು ನಮ್ಗೆ ಕರೆಕ್ಟ್ ಆಗಬೇಕಂತಂದರೆ ಇದನ್ನು ಈ ಥರನೇ ನಾವು ಮಾಡ್ಕೊಂಡ್ಕಿಸಂದ್ರೆ ಕಟ್ ಮಾಡ್ಬೇಕು ರೀ. ನೋಡ್ಬೋದು ಇಲ್ಲಿ ನಾನು ಈಗ ಇದು ದೊಡ್ಡ ಪೀಸ್ ಆಯ್ತು ನೋಡಿರಿ, ಇದು ಸ್ವಲ್ಪನೇ ಇಲ್ಲಿ ನಾವು ಇದು ಕಟ್ ಮಾಡ್ಕೊಂಡು ಈ ಥರನೇ ನಮಗೆ ಈ ಥರ ನೋಡಿರಿ, ಈ ಥರನೇ ಬರ್ತದೆ ನೋಡಿರಿ ಫ್ರೆಂಚ್ ಫ್ರೈ ಮಾಡೋಕ್ಕಂತೇಳಿ. ಇದನ್ನು ಸ್ವಲ್ಪನೇ ನಾವು ಈ ಥರ ಅಂದರೆ ನಮಗೆ ಒಳ್ಳೆ ಶೇಪ್ ಬರಬೇಕು ನೋಡಿರಿ, ಈ ಥರನೇ ನಾವು ಕಟ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಇದನ್ನು ಈ ಥರನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಎಲ್ಲವನ್ನು. ಅಂದರೆ ದಪ್ಪಂದು ಆಲೂಗಡ್ಡೆ ಇತ್ತಂದರೆ ಈ ಥರ ನೋಡಿರಿ ನೀವು ಈ ಥರ ಕಟ್ ಮಾಡಿ ಇಟ್ಕೋಬೋದು. ಒಂಚೂರು ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ಇಡ್ತಾ ಇದ್ದೀನಿ ರೀ, ಅಂದರೆ ನೀರು ನಮಗೆ ಚೆನ್ನಾಗಿ ಕುದಿ ಬರಬೇಕು. ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ರೀ, ಈ ತಟ್ಟೆ ಒಳಗೆ ನೋಡಿರಿ ನಾವು ಇದನ್ನು ಹಾಕ್ಕೊಳ್ಳೋಣ ರೀ. ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಇದನ್ನು ಹಾಕ್ಕೊಂಡಿದ್ದೇವೆ. ಇವಾಗ ನೋಡಿರಿ, ಇದಕ್ಕೆ ನಾವು ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನು ಆಯಿಲನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಅಂದರೆ ಇದು ಸ್ವಲ್ಪ ನಮಗೆ ಬೇಯಬೇಕಾದ್ರೆ ಹೆಲ್ಪ್ ಮಾಡುತ್ತೆ, ಅಂದರೆ ಒಂದು ಒಳ್ಳೆ ಟೇಸ್ಟಾಗಿ. ಅಂದರೆ ಇವಾಗ ನಾವು ರೆಸ್ಟೋರೆಂಟ್ನಲ್ಲಿ ಹೋಟೆಲ್ನಲ್ಲಿ ತಿಂದಿರ್ತೀವಿ ನೋಡಿರಿ, ಅದನ್ನು ಈ ಥರ ಮನೆಯಲ್ಲೇ ಮಾಡ್ಕೋಬೋದು ರೀ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಅಂದರೆ ಸ್ವಲ್ಪ ಆಯಿಲ್ ಇದಕ್ಕೆ ಸ್ಪ್ರೆಡ್ ಆಗಬೇಕು, ಅಂದರೆ ಇದು ಬೇಯಲಿಕ್ಕೆ ಅಂದರೆ ಒಡ್ಕೊಳ್ಳೋದಿಲ್ಲ. ನಮ್ಮದು ನಾವು ಆಯಿಲಲ್ಲಿ ಹಾಕಿ ಇದನ್ನು ಕರಿತೀವಿ ನೋಡಿರಿ, ಅವಾಗೆ ಒಡ್ಕೊಳ್ಳೋದಿಲ್ಲ, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ನಂದು ನೀರು ಕುದಿ ಬರ್ತಾ ಇದೆ ನೋಡ್ಬೋದು ರೀ. ಇವಾಗ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಇವೆಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ಇದನ್ನು ನಾನಿಟ್ಟು 10 ನಿಮಿಷಗಳ ಕಾಲ ಬೇಯಿಸ್ತೀನಿ ರೀ. ನಿಮಗೆ ಈ ಥರ ಬೇಡ ಅಂತಂದರೆ ಡೈರೆಕ್ಟ್ ನೀರು ಬಿಸಿ ಮಾಡಿ ನೋಡಿರಿ, ಅದರೊಳಗೆ ಹಾಕಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನೋಡಿರಿ ನಮಗೆ ನಾವು ಒಂದೊಂದು ಸರ್ತಿ ಫ್ರೈ ಮಾಡಬೇಕಾದ್ರೆ ಒಡ್ಕೊಳ್ಳೋದಿಲ್ಲ. ಮತ್ತು ಇದು ಆಯಿಲು ಚೆನ್ನಾಗಿ ಇದಕ್ಕೆ ಹೊಂದ್ಕೊಂಡಿರುತ್ತೆ, ಅದನ್ನು ಆಯಿಲ್ ಹಾಕಿ ಬಿಸಿ ಮಾಡಿ ಮಾಡ್ಕೋಬೋದು. ಅಂದರೆ ಇದು ಒಳ್ಳೆಯದು, ಹಾಗಾಗಿ ನಾನು ಈ ಥರ ಮಾಡ್ಕೊಂಡೆ. ಇಲ್ಲಿಲ್ಲಂದ್ರೆ ನೀವು ಬಿಸಿನೀರಿಗೆ ಆಯಿಲ್ ಹಾಕಿ ಅದನ್ನು ಸಹ ಮಾಡ್ಕೋಬೋದು ರೀ. ಇವಾಗ ನೋಡೋಣ ರೀ, ನಮ್ಮದು 10 ನಿಮಿಷ ಆಗಿದೆ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಇದನ್ನು ಆಫ್ ಮಾಡ್ಕೋತಾ ಇದ್ದೀರಿ. ಒಂದು 5 ಮಿನಿಟ್ಸ್ ಇದು ಅದೇ ಥರನೇ ಬಿಡಬೇಕು ಅದರೊಳಗೆ. ಅಂದರೆ ಸ್ವಲ್ಪ ತುಂಬ ಬಿಸಿ ಇರುತ್ತೆ ನೋಡಿರಿ, ಸ್ವಲ್ಪ ಮೆತ್ತಗಾಗುತ್ತೆ ಇನ್ನೊಂದು ಸ್ವಲ್ಪ, ಹಾಗಾಗಿ ನಾನು ಅದರೊಳಗೆ ಬಿಟ್ಟಿದ್ದೇನೆ. ನಮ್ಮದು 5 ಮಿನಿಟ್ಸ್ ಆಗಿದೆ ರೀ, ನಾವು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದನ್ನು ತೊಗೊಳ್ರಿ, ತಟ್ಟೆ ಒಳಗೆ ಹಾಕೊಂಡಾಗಿದೆ ರೀ. ಇವಾಗ ಸ್ವಲ್ಪ ನಮ್ಮದು ಆರಿಸ್ಕೊಂಡಿದೆ ನೋಡಿರಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ರೀ. 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಅಂಥೇಳಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಅಂದರೆ ಸ್ವಲ್ಪ 1/4 ಚಮಚದಷ್ಟೇ, ಸ್ವಲ್ಪ ಈ ಥರನೇ ನಾವು ಉದುರಿಸ್ತಾರೆ ನೋಡಿರಿ, ಸ್ವಲ್ಪನೇ ಇದನ್ನು ಸ್ವಲ್ಪ ಉಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫಸ್ಟಿಗೆ ನಾವು ಇಲ್ಲಿ ಒಂಚೂರು ಕಾರ್ನ್ಫ್ಲವರನ್ನು ಹಾಕ್ಕೊಳ್ಳೋಣ ರೀ. ಮತ್ತು ಇದು ಹಾಕೊಂಡ್ಮೇಲೆ ಮತ್ತೆ ಮೈದಾವನ್ನು ಸ್ವಲ್ಪ ಹಾಕ್ಕೊಂಡು ಈ ಥರನೇ
ಮೇಲ್ಗಡೆ ಸ್ಪ್ರೆಡ್ ಮಾಡಿರಿ. ಸ್ವಲ್ಪ ಈ ಥರನೇ ಕಲಿಸ್ಕೊಳ್ಳೋಣ್ರಿ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಬಿಟ್ಟು ಈ ಥರ ಕಲಿಸ್ಕೊಳ್ಳಿ. ಇದು ಚೆನ್ನಾಗಿ ಈ ಥರ ಕೋಟಿಂಗ್ ಆಗಬೇಕ್ರಿ. ಇವಾಗ ನೋಡ್ಬೋದ್ರಿ, ನಾನು ಇಲ್ಲೇ ಇದಕ್ಕೆ ಹಾಕೊಂಡು ಈ ಥರ ಕೋಟಿಂಗ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಸ್ವಲ್ಪ ನಾವು ಈ ಥರ ಇದನ್ನು ಕಲಿಸ್ತಾರೆ ನೋಡಿರಿ, ಇದಕ್ಕೆ ಚೆನ್ನಾಗಿ ನಮ್ಮದು ಕೋಟಿಂಗ್ ಆಗಿದೆ. ಅಂದರೆ ಕಾರ್ನ್ಫ್ಲವರು ಮೈದಾ ರೀ. ಇಲ್ಲಿ ಇವಾಗ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ. ತುಂಬ ಹೀಟ್ ಮಾಡಬಾರ್ದು. ನಾನು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ, ಅಂದರೆ ತುಂಬ ಬಿಸಿ ಇಟ್ಟಿಲ್ಲ. ಈಗ ಒಂದೊಂದನೇ ಈ ಥರನೇ ಹಾಕ್ಬೇಕ್ರಿ. ಈ ಥರ ನೋಡಿ ಹಾಕಿ. ಇವಾಗ ನೋಡಿರಿ, ನಾವು ಇದನ್ನು ಸ್ವಲ್ಪನೇ ಈ ಥರನೇ ನೋಡಿರಿ. ಅಂದ್ರೆ ನಮ್ಮದು ಉರಿ ತುಂಬ ಇಲ್ಲ ನೋಡಿರಿ, ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ರೀ. ನಾವು ಬೇಯಿಸಿರ್ತೀವಿ ಆಲೂಗಡ್ಡೆ, ಹಾಗಾಗಿ ತುಂಬ ನಮಗೆ ಉರಿ ಜಾಸ್ತಿ ಬೇಕಾಗಲ್ರಿ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಇದನ್ನು ಎತ್ತಿಟ್ಕೊಳ್ಳೋಣ್ರಿ. ಅಂದರೆ ನೋಡ್ಬೋದು ನಮ್ಮದು ತುಂಬ ಗೋಲ್ಡನ್ ಜಾಸ್ತಿ ಇದ್ರೂ ಫ್ರೈನು ಮಾಡಿಲ್ಲರಿ, ಮಧ್ಯಕ್ಕೆ ಫ್ರೈ ಮಾಡಿದ್ವಿ. ನಾವು ಈಗ ಹೊರಗಡೆ ನೋಡ್ತೀವಲ್ರಿ ರೆಸ್ಟೋರೆಂಟ್ನಲ್ಲಿ, ಅದೇ ಥರನೇ ಬಂದಿದೆ ನೋಡ್ಬೋದು. ಇವಾಗ ನೋಡ್ಬೋದ್ರಿ, ನಮ್ಮದು ಒಂದು ಆಲೂಗಡ್ಡೆನಲ್ಲಿ ಇಷ್ಟಕೊಂಡಾಗಿದೆ ರೀ. ಇವಾಗ ಇನ್ನೂ ನಾನಿಲ್ಲಿ ಸ್ವಲ್ಪ ನಾವು ಎಕ್ಸ್ಟ್ರಾ ಪೀಸನ್ನು ಬಂದಿರ್ತದೆ ನೋಡಿರಿ, ಅದನ್ನು ಸಹ ಇದರೊಳಗೆ ಈ ಥರನೇ ನಾನು ಕರಿತಾ ಇದ್ದೀನಿ ರೀ. ಇದು ಸ್ವಲ್ಪ ದಪ್ಪ ಅಂದರೆ ಸ್ವಲ್ಪ ಸ್ಮಾಲ್ ಸೈಜ್ ಆಗಿದೆ ರೀ. ಈಗ ನೋಡಿರಿ, ಮನೆಯಲ್ಲಿ ನಾವು ಮಾಡ್ಕೊಂಡ್ರೆ ಒಂದು 4 ಜನ ತಿನ್ಬೋದು. ದೊಡ್ಡದು ಆಲೂಗಡ್ಡೆ ಇತ್ತು ಅಂತಂದರೆ ಈ ಥರ ತುಂಬ, ಅಂದರೆ ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತಲ್ಲ, ಮನೆಯಲ್ಲೇ ಇದೇ ಥರನೇ ಮಾಡ್ಕೊಂಡು ತಿನ್ಬೋದು ನೋಡಿರಿ. ತುಂಬ ಸುಲಭವಾಗಿ ಮಾಡಿದಂಥದ್ದು. ನೀವು ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.